ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬಿಡಿಸಲಾಗದ ಬಂಧ ಅಧ್ಯಾಯ 12. ಕತೆ ಹೇಗಿದೆ ಕೇಳಿ, ಕಡೆಯಲ್ಲಿ ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಂಜೆಯ ಹೊತ್ತಿಗೆ ಟಿವಿಯಲ್ಲಿ ಬರುವ ಸುದ್ದಿ ಕೇಳಿದ ಅನಸೂಯ ಅವರ ಅನಿಸಿಕೆ ಮತ್ತೆ ಬದಲಾಗಿತ್ತು ಆರಿದ್ರ ವಿಷಯದಲ್ಲಿ. ಏನ್ರಿ ಸೌಭಾಗ್ಯ, ನಿಮ್ಮ ಮಗಳು ಏನೇನೋ ಮಾಡ್ತಾಳೆ, ಭಯ ಆಗಲ್ವಾ? ನಾನಂತೂ ನನ್ನ ಮಗ ಮನೆಗೆ ಬರೋವರೆಗೂ ಜೀವ ಕೈನಲ್ಲಿ ಹಿಡ್ಕೊಂಡು ಕಾಯ್ತೀನಿ ಎಂದರು ಅನಸೂಯ ಸಂಜೆ ಹೊತ್ತಿಗೆ ಕೆಳಗೆ ಬಂದವರ ಜೊತೆಗೆ ಮಾತಿಗೆ ಕುಳಿತು. ನನ್ನ ಮೊಮ್ಮಗಳು ಸಿಂಹದ ಮರಿಕಣೆ, ಯಾರೂ ಏನೂ ಮಾಡೋಕ್ಕೆ ಆಗಲ್ಲ ಅವಳನ್ನು ಎಂದರು ಅರುಂಧತಿ ಗರ್ವದಿಂದ. ಹಾಗಾದರೆ ಜೋಪಾನವಾಗಿ ನೋಡಿಕೊಳ್ಳಿ ಅಜ್ಜಿ, ನಿಮ್ಮ ಮೊಮ್ಮಗಳನ್ನು ಯಾರಾದರೂ ಝೂಗೆ ತಗೊಂಡೋಗಿ ಬಿಟ್ಟರೆ ಕಷ್ಟ ಎಂದ ಶಾಸ್ತ್ರಿ. ಆಗಷ್ಟೇ ಚೋಟ್ ಮೆಣಸಿನಕಾಯಿಯನ್ನು ಕರೆದುಕೊಂಡು ಬಂದಿದ್ದ. ಏಯ್, ಯಾರಪ್ಪ ನೀನು? ಯಾಕೆ ಬಾಯಿಗೆ ಬಂದಾಗೆ ಮಾತಾಡ್ತಿದ್ಯಾ? ನನ್ನ ಮೊಮ್ಮಗಳು ಯಾರು ಗೊತ್ತಾ ಎಂದು ಸಿಟ್ಟಿನಿಂದ ನೋಡಿ ಕೇಳಿದರು ಅರುಂಧತಿ ಅಜ್ಜಿ. ಓಯ್ ನೀವು ಅಜ್ಜಿ ನನ್ನ ಮಾಮ ಅವರು, ಯಾಕೆ ಬೈತಿದ್ಯಾ? ಅಷ್ಟಕ್ಕೂ ನನ್ನ ಮಾಮ ಹೇಳಿದ್ದು ನಿಜಾನೇ ತಾನೇ? ಸಿಂಹ ಕಾಡಲ್ಲಿ ಬಿಟ್ಟರೆ ಝೂ ಅಲ್ಲಿ ತಾನೇ ಇರೋದು ಎಂದಳು ಚೋಟ್ ಮೆಣಸಿನಕಾಯಿ. ಯಾರಾದರೂ ತನ್ನ ಮಾಮನಿಗೆ ಏನಾದರೂ ಅಂದರೆ ಸಾಕು, ಸಿಟ್ಟು ರೊಯ್ ಅಂತ ಏರಿ ಬೀಳುತ್ತೆ ಅವಳಿಗೆ. ಏಯ್ ಚೋಟ್ ಮೆಣಸಿನಕಾಯಿ, ಯಾರಾದರೂ ನನ್ನ ಮೊಮ್ಮಗಳಿಗೆ ಬೈದರೆ ಕೋಪ ಬರುತ್ತೆ ನನಗೆ. ಕೋಪ ಬಂದರೆ ಹೀಗೆ ಅವರ ಮೂಗು ಹಿಡಿತೀನಿ ಎಂದು ಸ್ವಪ್ನ ಮೂಗಿಗೆ ಕೈ ಹಾಕಿದರು ಅರುಂಧತಿ ಅಜ್ಜಿ. ಮಾಮ ಎಂದು ಅಳುವ ಮೊಗ ಮಾಡಿದವಳ ನೋಡಿದವ, ಅಜ್ಜಿ ಬಿಡಿ ಅವಳನ್ನು, ಅಷ್ಟಕ್ಕೂ ಹೇಳಿದ್ದು ನಾನು ತಾನೇ, ಮತ್ತೆ ಅವಳಿಗೆ ಯಾಕೆ ಹೀಗೆ ಮಾಡ್ತಿದ್ಯಾ ಎಂದು ಕೇಳಿದ ಶಾಸ್ತ್ರಿ. ಶಾಸ್ತ್ರಿ, ಸಾಕು ಸುಮ್ಮನೆ ಇರು. ಸ್ವಪ್ನ, ದೊಡ್ಡವರು ಮಾತಾಡುವಾಗ ಹಾಗೆಲ್ಲ ಮಧ್ಯ ಬಾಯಿ ಹಾಕ್ತಾರಾ? ಅಮ್ಮ, ಇವಳು ನನ್ನ ಮಗಳ ಮಗಳು ಸ್ವಪ್ನ, ಹಾಗೆಯೇ ಇವನು ನನ್ನ ಮಗ ನರಸಿಂಹಶಾಸ್ತ್ರಿ ಎಂದು ಪರಿಚಯ ಮಾಡಿಸಿದ ಅನಸೂಯ. ಇವರು ಸೌಭಾಗ್ಯ ಅವರ ಅಮ್ಮ ಎಂದರು ಮಗನ ನೋಡಿ. ಓ, ಆ ಬ್ಯಾಡ್ ಆಂಟಿ ಅಜ್ಜಿನಾ? ಹಾಗಾದರೆ ಇವರು ಕೂಡ ಬ್ಯಾಡ್ ಅಲ್ಲ ಮಾಮ ಎಂದ ಸ್ವಪ್ನ ಬಾಯಿಗೆ ಕೈ ಹಿಡಿದವ. ಸಾರಿ ಅಜ್ಜಿ, ನನ್ನ ಬೈದ್ರಲ್ಲ, ಅದೇ ಕೋಪಕ್ಕೆ ಇವಳು ಏನೇನೋ ಹೇಳಿದ್ದು, ಸಣ್ಣವಳು ಅಲ್ಲ, ಕ್ಷಮಿಸಿ ಎಂದವ ತನ್ನ ಚೋಟ್ ಮೆಣಸಿನಕಾಯಿಯನ್ನು ಹೊತ್ತುಕೊಂಡು ನಡೆದ. ಬೇಜಾರು ಮಾಡ್ಕೋಬೇಡಿ ಅಮ್ಮ, ಅವರಿಬ್ಬರು ಹಾಗೆ ಸ್ವಲ್ಪ ತರಲೆಗಳು ಎಂದರು ಸೌಭಾಗ್ಯ. ಇಲ್ಲಿ ಅರುಂಧತಿಯವರು ತಪ್ಪು ತಿಳಿದರೇನೋ ಎಂದು. ಅಯ್ಯೋ, ಇದರಲ್ಲಿ ತಪ್ಪು ತಿಳಿಯೋದು ಏನಿದೆ ಅನಸೂಯ, ನಿಜ ಹೇಳಬೇಕು ಅಂದರೆ ಮಕ್ಕಳು ಹೀಗೆ ಇರಬೇಕು ಅಲ್ಲ. ನಿನ್ನ ಮೊಮ್ಮಗಳಿಗೆ ಮಾಮ ಅಂದರೆ ಭಾರಿ ಇಷ್ಟ ಅನಿಸುತ್ತೆ ಅಲ್ವಾ ಎಂದರು ಅರುಂಧತಿ. ಹ್ಞೂ ಅಜ್ಜಿ, ಅವಳಿಗೆ ನಾನು ಇಲ್ಲ ಅಂದರೂ ಆಗುತ್ತೆ, ಆದರೆ ಅವಳ ಮಾಮ ಬೇಕೇ ಬೇಕು. ಈಗಲೂ ಅವಳ ಎಲ್ಲ ಕೆಲಸ ಅವನೇ ಮಾಡೋದು, ಊಟ ತಿಂಡಿ ಸ್ನಾನ ನಿದ್ದೆ ಕಡೆಗೆ ಓದಿಸೋದು ಎಲ್ಲವೂ ಎಂದಳು ಅಲ್ಲಿಯೇ ಕುಳಿತುಕೊಂಡು ಹರಟೆ ಹೊಡೆಯುತ್ತಿದ್ದ ನೈದಿಲೆ. ಮನೆಯಲ್ಲಿ ಪುಟಾಣಿ ಮಕ್ಕಳು ಇದ್ದರೆ ಸಮಯ ಸಾಗೋದೇ ಗೊತ್ತಾಗಲ್ಲ. ಏ ಸೌಭಾಗ್ಯ, ನಿನ್ನ ಮಗಳಿಗೆ ಈಗಾದರೂ ಮದುವೆ ಮಾಡಿಕೊಳ್ಳೋಕೆ ಹೇಳೆ. ನೋಡು, ಮದುವೆ ಮಾಡಿದರೆ ಆಮೇಲೆ ಹೀಗೆ ಪುಟಾಣಿ ಮಗು ನೋಡಿಕೊಂಡು ಆರಾಮಾಗಿ ದಿನ ಕಳೆಯಬಹುದು ಎಂದರು ಅರುಂಧತಿ ಅಜ್ಜಿ. ನಾನು ಹೇಳಿ ಹೇಳಿ ಸಾಕಾಗಿ ಹೋಯಿತು ಅಮ್ಮ, ಈ ಸಲ ನೀವೇ ಏನಾದರೂ ಮಾಡಿ ಅವಳನ್ನು ಒಪ್ಪಿಸಿ ಎಂದರು ಸೌಭಾಗ್ಯ. ಅನಸೂಯ, ನಿಮಗೆ ಯಾರಾದರೂ ಒಳ್ಳೆ ಹುಡುಗ ಗೊತ್ತಿದ್ರೆ ಹೇಳಿ, ಜಾತಿ ಯಾವುದಾದರೂ ಪರವಾಗಿಲ್ಲ, ಹುಡುಗನಿಗೆ ಇರೋಕೆ ಮನೆ, ಮಾಡೋಕೆ ಕೆಲಸ ಅಂತಿದ್ರೆ ಸಾಕು. ಆಸ್ತಿ ಪಾಸ್ತಿ ಬೇಕೇ ಬೇಕು ಅಂತೇನಿಲ್ಲ, ಅಷ್ಟಕ್ಕೂ ನಮಗೆ ಅಂತ ಇರೋದೆಲ್ಲ ಅವರಿಗೆ ತಾನೇ ಎಂದರು ಅರುಂಧತಿ. ಅಜ್ಜಿ, ಮೊದಲು ನಿಮ್ಮ ಮೊಮ್ಮಗಳಿಗೆ ಮದುವೆ ಆಗೋಕೆ ಇಷ್ಟ ಇದೆಯಾ ಅಂತ ಕೇಳಿ, ಆಮೇಲೆ ಹುಡುಗ ಬಂದಾಗ ಆಗಲ್ಲ ಅಂದರೆ ಸುಮ್ಮನೆ ಮರ್ಯಾದೆ ಹಾಳು ಎಂದಳು ನೈದಿಲೆ. ಏನೇ ಆಗಲಿ ಈ ಸಲ ಅವಳ ಮದುವೆ ಮಾಡೋದೆ, ನೀವು ಒಂದೊಳ್ಳೆ ಹುಡುಗ ಇದ್ದರೆ ಹೇಳಿ ಎಂದರು ಅರುಂಧತಿ ಅಜ್ಜಿ. ಹಾಗಾದರೆ ನಮಗೆ ಗೊತ್ತಿರೋ ಒಂದು ಹುಡುಗ ಇದ್ದಾನೆ, ಅವನಿಗೆ ಬ್ಯಾಂಕ್ನಲ್ಲಿ ಕೆಲಸ, ಅಪ್ಪ ಅಮ್ಮ ಇದ್ದಾರೆ, ಸ್ವಂತ ಮನೆ ಇದೆ. ನಿಮ್ಮ ಮೊಮ್ಮಗಳಿಗೆ ಓಕೆ ಅಂದರೆ ಹೇಳಿ, ಮಾತಾಡ್ತೀನಿ ಎಂದಳು ನೈದಿಲೆ. ಯಾರೇ ಅದು ಹುಡುಗ ಎಂದು ಕೇಳಿದರು ಅನಸೂಯ ಅವರು ಕುತೂಹಲದಿಂದ. ಅದೇ ಅಮ್ಮ, ನಮ್ಮ ಅತ್ತೆ ತಂಗಿ ಇದ್ದಾರೆ ಅಲ್ವಾ, ಅವರ ಮಗ ಸುಧೀಶ್, ಅವನಿಗೆ ಮದುವೆ ಮಾಡಬೇಕು ಅಂತಿದ್ರು. ಜಾತಿ ಎಲ್ಲ ನೋಡಲ್ಲ, ಹುಡುಗಿ ಸಿಕ್ಕರೆ ಸಾಕು ಅಂತಿದ್ರು, ಒಳ್ಳೆ ಹುಡುಗ ಎಂದಳು ನೈದಿಲೆ. ಹುಡುಗನ ಫೋಟೋ ಏನಾದರೂ ಇದೆಯಾ ಎಂದು ಕೇಳಿದರು ಅರುಂಧತಿ. ಅವಳು ಹೇಳಿದ್ದು ಕೇಳಿ, ಇಲ್ಲಿ ನೋಡಿ, ಇವನೇ ಹುಡುಗ ಎಂದು ಮೊಬೈಲ್ನಲ್ಲಿ ಅವನ ಫೋಟೋ ಹುಡುಕಿ ತೋರಿಸಿದಳು ನೈದಿಲೆ. ಹುಡುಗ ಏನೋ ಚೆನ್ನಾಗಿದ್ದಾನೆ ಸರಿ, ನೀನು ಅವರ ಹತ್ತಿರ ಮಾತಾಡು, ನಾನು ಆರಿದ್ರ ಜೊತೆ ಇವತ್ತೇ ಮಾತಾಡ್ತೀನಿ, ನಾಳೆ ಬೆಳಿಗ್ಗೆಯೇ ಬರಲಿ ಅವರು ಎಂದ ಅರುಂಧತಿ ಅಜ್ಜಿ. ಮೊಮ್ಮಗಳಿಗೆ ಮದುವೆ ಮಾಡಿಯೇ ತೀರಬೇಕು ಎನ್ನುವ ಜಿದ್ದಿಗೆ ಬಿದ್ದಿದ್ದರು. ಅಮ್ಮ, ಇಷ್ಟೊಂದು ಅವಸರ ಯಾಕೆ, ಮೊದಲು ಆರಿದ್ರ ಹತ್ತಿರ ಮಾತಾಡೋಣ ಎಂದರು ಸೌಭಾಗ್ಯ. ಅದೇಕೋ ಮಗಳನ್ನೇ ಕೇಳದೆ ನಿರ್ಧಾರ ಮಾಡೋದು ಸರಿ ಅನಿಸಲಿಲ್ಲ ಅವರಿಗೆ. ಸುಮ್ಮನೆ ಇರೋ ಸೌಭಾಗ್ಯ, ಇಷ್ಟು ದಿನದಿಂದ ನಿನ್ನ ಮಗಳನ್ನು ಕೇಳಿದ್ಯಲ್ಲ, ಏನಾದರೂ ಆಯಿತಾ? ಇಲ್ಲ ಅಲ್ವಾ? ಈಗ ನಾನು ಮಾತಾಡ್ತೀನಿ, ಅವಳಿಗೂ ಈಗ ಮದುವೆ ವಯಸ್ಸೆ ಎಂದರು ಅರುಂಧತಿ ಅಜ್ಜಿ. ಯಾರದು ಮದುವೆ ವಯಸ್ಸು ಎನ್ನುತ್ತಾ ಬಂದ ಶಾಸ್ತ್ರಿ ಅವನಿಗೆ ಇನ್ನೂ ಪೂರ್ತಿ ಮಾತು ಕೇಳಿರಲಿಲ್ಲ.
ನಿನಗೆ ಕಣಪ್ಪ, ಮದುವೆ ವಯಸ್ಸಾಗಿದೆ, ಮದುವೆ ಮಾಡಲ್ವಾ ನಿನಗೆ ಅಂತ ಕೇಳ್ತಿದ್ದೆ ಎಂದರು ಅರುಂಧತಿ ಅಜ್ಜಿ. ಅಯ್ಯೋ, ನಮ್ಮನೆಯವರಿಗೆ ಅದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಬಿಡಿ, ನನಗೆ ಬೈಯೋದು ಮಾತ್ರ ಅವರು ಎಂದ ಶಾಸ್ತ್ರಿ ಹತಾಶೆಯಿಂದ. ನಿನಗೆ ಮದುವೆ ಮಾಡೋಕ್ಕೆ ಹೋದರೆ ಹೆಣ್ಣು ಹೆತ್ತವರು ಹುಡುಗ ಏನು ಕೆಲಸ ಮಾಡ್ತಾನೆ ಅಂತ ಕೇಳ್ತಾರೆ. ಆಗ ನಾವೇನು ಹೇಳೋದು ಅಂತ ನೀನೇ ಹೇಳಪ್ಪ ಎಂದರು ಅನಸೂಯ ತಮ್ಮ ಬೇಸರ ಹೇಳಿಕೊಂಡರು. ಅವರಿಗೂ ಮಗನ ಮದುವೆ ಮಾಡಬೇಕು ಅನ್ನುವ ಆಸೆ ಇದೆ. ಅದೇ ಕಾರಣಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಅಲ್ಲಿ ಮದುವೆಯಾಗದ ಹುಡುಗಿಯ ನೋಡಿ ಅವರ ಅಮ್ಮನ ಬಳಿ ಮಾತನಾಡಿದರೆ ಅವರ ಪ್ರಶ್ನೆಗೆ ಉತ್ತರಿಸಲು ಸೋತು ಹಾಗೆ ಮುಖ ಇಳಿಬಿಟ್ಟುಕೊಂಡು ಬರ್ತಾರೆ. ಹೇಳಿ, ನನ್ನ ಮಗ ಡಬಲ್ ಡಿಗ್ರಿ ಮಾಡಿದ್ದಾನೆ, ಬೇಕಾದಷ್ಟು ನನ್ನ ಗಂಡ ದುಡಿದು ಇಟ್ಟಿದ್ದಾರೆ, ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ ಎಂದ ಶಾಸ್ತ್ರಿ ಜಂಬದಿಂದ. ಸುಮ್ಮನೆ ಇರಪ್ಪ ನೀನು, ಈಗಿನ ಹುಡುಗಿಯರಿಗೆ ಕೆಲಸ ಮಾಡೋ ಹುಡುಗರನ್ನೇ ಒಪ್ಪೋದು ಕಷ್ಟ, ಇಂಥದ್ರಲ್ಲಿ ನೀನು ಹೀಗೆಲ್ಲ ಹೇಳೋದಾ? ಅಂದಿರಲಿ, ಡಿಗ್ರಿ ಮಾಡಿದ ಮೇಲೆ ಕೆಲಸ ಮಾಡೋದು ಬಿಟ್ಟು ಯಾಕೆ ಹಾಗೆ ಇದೆಯಾ? ಬೇಕಾದರೆ ನನ್ನ ಗಂಡನಿಗೆ ಹೇಳಿ ಎಲ್ಲಾದರೂ ಕೆಲಸ ಕೊಡಿಸೋದಾ ಎಂದು ಕೇಳಿದರು ಅರುಂಧತಿ. ಅಯ್ಯೋ, ಅಂಥ ಕೆಲಸ ಎಲ್ಲ ಮಾಡಬೇಡಿ ಅಜ್ಜಿ, ಸದ್ಯಕ್ಕೆ ಕೆಲಸ ಮಾಡೋ ಮನಸ್ಸು ನನಗೂ ಇಲ್ಲ ಬಿಡಿ. ಇನ್ನು ಮದುವೆ ವಿಷಯ ಆಗೋ ಸಮಯದಲ್ಲಿ ಆಗುತ್ತೆ, ಅದರ ಬಗ್ಗೆ ಈಗ್ಯಾಕೆ ಯೋಚನೆ? ಸರಿ, ನಾನು ಹೊರಡ್ತೀನಿ ಎಂದವ ಅಲ್ಲಿಂದ ನಡೆದಿದ್ದ ಶಾಸ್ತ್ರಿ. ನಾಳೆ ನೀನು ರಜೆ ಮಾಡು ಎಂದರು ಅರುಂಧತಿ ಅಜ್ಜಿ ರಾತ್ರಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ಕೂಡಲೇ ಆರಿದ್ರಗೆ. ಯಾಕಜ್ಜಿ, ಏನು ಸ್ಪೆಷಲ್ ನಾಳೆ? ಎಲ್ಲಾದರೂ ಹೋಗೋಕೆ ಇದೆಯಾ ಎಂದು ಕೇಳಿದಳು ಆರಿದ್ರ ನಗುತ್ತಾ. ಹೋಗೋಕೆ ಅಲ್ಲ, ಬರೋರು ಇದ್ದಾರೆ, ಅದಕ್ಕೆ ಮನೆಯಲ್ಲಿರೋಕೆ ಹೇಳಿದ್ದು ಎಂದರು ಅರುಂಧತಿ ಅಜ್ಜಿ. ಆದರೆ ಎಲ್ಲವನ್ನೂ ನೋಡುತ್ತಿದ್ದ ಸೌಭಾಗ್ಯ ಅವರು ಮಾತ್ರ ಹೆದರಿ ಜೀವ ಕೈನಲ್ಲಿ ಇಟ್ಟುಕೊಂಡಿದ್ದರು. ಬರೋರು ಇದ್ದಾರಾ? ಯಾರು ಬರ್ತಾರೆ? ನೋಡಜ್ಜಿ, ಯಾರು ಬೇಕಾದರೂ ಬರಲಿ, ಆದರೆ ನೀವು ಅಮ್ಮ ಮಗಳು ಸೇರಿ ಅವರ ಆತಿಥ್ಯ ಮಾಡಿ. ಆದರೆ ನನಗೆ ಮಾತ್ರ ರಜೆ ಹಾಕೋಕ್ಕೆ ಆಗಲ್ಲ ಎಂದಳು ಆರಿದ್ರ ಮೊಬೈಲ್ ನೋಡುತ್ತಲೇ. ಏಯ್, ಮೊದಲು ನಾನು ಹೇಳೋದು ಕೇಳು, ಆ ಮೊಬೈಲ್ನ ಪಕ್ಕಕ್ಕೆ ಇಡು ಎಂದ ಅಜ್ಜಿ ಮೊಮ್ಮಗಳ ಕೈನಲ್ಲಿದ್ದ ಮೊಬೈಲ್ ತೆಗೆದು ಪಕ್ಕಕ್ಕೆ ಇಟ್ಟವರೇ. ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ನಿನಗೆ ಅಂತ ಒಳ್ಳೆ ಹುಡುಗನ ನೋಡಿದ್ದೀನಿ, ನಾಳೆ ಅವರು ಬರ್ತಾ ಇದ್ದಾರೆ ಎಂದರು ಅರುಂಧತಿ ಅಜ್ಜಿ. ಏನು ಹೇಳ್ತಿದ್ದೀರಾ ಅಜ್ಜಿ ನೀವು? ಯಾರನ್ನು ಕೇಳಿ ಹುಡುಗನ ಕರೆಸ್ತಿದ್ದೀರಾ ಎಂದು ಕೇಳಿದಳು ಆರಿದ್ರ ಒಮ್ಮೆಲೆ ಜೋರಾಗಿ. ಯಾರನ್ನ ಯಾಕೆ ಕೇಳಬೇಕು? ಇಷ್ಟು ದಿನ ನೀನು ಇಷ್ಟ ಬಂದಾಗೆ ಇದ್ದೆ ತಾನೆ, ಈಗ ನಾವು ಹೇಳಿದ ಹಾಗೆ ಕೇಳೋದು ನಿನ್ನ ಸರದಿ ಎಂದರು ಅರುಂಧತಿ ಅಜ್ಜಿ. ಆಗಲ್ಲ ಅಜ್ಜಿ, ನಾನು ಯಾರನ್ನೂ ಮದುವೆ ಆಗಲ್ಲ. ನಾನು ಮದುವೆ ಆಗಿ ಹೋದರೆ ಅಮ್ಮನ ಯಾರು ನೋಡ್ಕೊಳ್ತಾರೆ? ಸುಮ್ಮನೆ ಏನೇನೋ ಮಾತಾಡಬೇಡಿ ಎಂದಳು ಆರಿದ್ರ. ಆರಿದ್ರ, ಏನು ಹೇಳ್ತಿದ್ಯಾ? ಅಂದರೆ ನನ್ನ ನೋಡಿಕೊಳ್ಳಬೇಕು ಅಂತ ನೀನು ಹಾಗೆ ಇರ್ತೀನಿ ಅಂತಿದ್ಯಾ? ಇಲ್ಲ ಕಣಮ್ಮ, ಬೇಡ, ನೀನು ಖುಷಿಯಾಗಿ ಸಂಸಾರ ಮಾಡಿಕೊಂಡಿರೋದು ನೋಡೋದೇ ನನಗೆ ಖುಷಿ. ಹುಡುಗ ಎಲ್ಲೋ ದೂರದವನು ಅಲ್ಲ ಕಣೆ, ಇಲ್ಲೇ ಪಕ್ಕದ ಬೀದಿಯವನು ಅಂತೆ. ಕೆಳಗಿನ ಮನೆ ನೈದಿಲೆ ಇದ್ದಾಳೆ ಅಲ್ವಾ, ಅವರ ಸಂಬಂಧಿಕರು, ಅವಳೇ ಈ ಹುಡುಗನ ಬಗ್ಗೆ ಹೇಳಿದ್ದು ಎಂದರು ಸೌಭಾಗ್ಯ. ಸರಿ ಅಮ್ಮ, ಹಾಗಾದರೆ ನಾಳೆ ನಾನು ಮನೇಲಿರ್ತೀನಿ ಎಂದಳು ಆರಿದ್ರ ಅಮ್ಮನ ಮಾತಿಗೆ ನಿಟ್ಟುಸಿರು ಬಿಟ್ಟು. ಮಗಳು ಅಷ್ಟು ಹೇಳಿದ್ದೆ, ಅಯ್ಯೋ ನನ್ನ ಬಂಗಾರ, ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ದೀಯೇ. ಸೌಭಾಗ್ಯ, ಹೋಗು, ಸಕ್ಕರೆ ತಗೊಂಡು ಬಾ, ನಾಳೆ ನಿನಗೆ ಉಡೋಕೆ ಸೀರೆ, ತೊಡೋಕೆ ಒಡವೆ ಎಲ್ಲ ತೆಗೆದಿಡ್ತೀನಿ ಎಂದು ಹೇಳಿ ನಡೆದರು ಅರುಂಧತಿ ಅಜ್ಜಿ ಮೊಮ್ಮಗಳ ಮುದ್ದಿಸಿ. ಅಮ್ಮ, ಊಟಕ್ಕೆ ರೆಡಿ ಮಾಡು, ಸ್ನಾನ ಮಾಡಿಕೊಂಡು ಬರ್ತೀನಿ ಎಂದು ಆರಿದ್ರ ಹೋದರೆ ಮಗಳು ಇಷ್ಟು ಸುಲಭವಾಗಿ ಒಪ್ಪಿದ್ದು ಕೇಳಿ ಖುಷಿಯಾಗಿತ್ತು. ಏನಿದು, ಎಲ್ಲ ಒಟ್ಟಾಗಿ ಕುಳಿತುಕೊಂಡು ಏನೋ ಮಾತಾಡ್ತಿದ್ದೀರಾ, ಏನು ವಿಷಯ ಎಂದು ಕೇಳಿದ ಶಾಸ್ತ್ರಿ ಆಗಿನ್ನು ಮನೆಯೊಳಗೆ ಬಂದು. ಮದುವೆ ವಿಷಯ ಮಾಮ, ಸುಧೀಶ್ ಚಿಕ್ಕಪ್ಪನಿಗೆ ಮದುವೆ ಅಂತೆ ಎಂದು ತನಗೆ ಅರ್ಥವಾಗಿದ್ದನ್ನು ತನ್ನ ಮಾಮ ಬಂದ ಕೂಡಲೇ ವರದಿ ಒಪ್ಪಿಸುವ ಹಾಗೆ ಹೇಳಿದಳು ಚೋಟ್ಮೆಣಸಿನಕಾಯಿ. ಏನು, ಅವನಿಗೆ ಮದುವೆನಾ? ಯಾರಪ್ಪ ಹುಡುಗಿ ಅದೃಷ್ಟವಂತೆ, ಅದು ಅವನ ಮದುವೆಯಾಗುವಂಥವಳು ಎಂದು ನಗುತ್ತಾ ಕೇಳಿದ ಶಾಸ್ತ್ರಿ. ಯಾಕೋ ಹಾಗಂತೀಯ? ಎಷ್ಟು ಒಳ್ಳೆ ಹುಡುಗ ಗೊತ್ತಾ, ಹುಡುಕಿದರೂ ಒಂದೇ ಒಂದು ಕೆಟ್ಟ ಅಭ್ಯಾಸ ಇಲ್ಲ, ತಾನಾಯಿತು ತನ್ನ ಪಾಡಾಯಿತು ಅಂತ ಇರ್ತಾನೆ. ಇನ್ನು ಚಿಕ್ಕತ್ತೆ ಕೂಡ ಒಳ್ಳೆಯವರೇ ಎಂದಳು ನೈದಿಲೆ. ಆಯಿತು ಬಿಡಮ್ಮ, ಎಲ್ಲರೂ ಒಳ್ಳೆಯವರು ಈ ಭೂಮಿ ಮೇಲೆ ನನ್ನ ಬಿಟ್ಟು ಎಂದ ಶಾಸ್ತ್ರಿ. ಮಾಮ, ನೀನು ಯಾವಾಗ ಮದುವೆ ಆಗ್ತೀಯಾ ಎಂದು ಕೇಳುತ್ತಾ ಮಾಮನ ಮಡಿಲು ಏರಿದಳು ಚೋಟ್ಮೆಣಸಿನಕಾಯಿ. ಅಯ್ಯೋ, ನನಗೆ ಯಾಕಮ್ಮ ಮದುವೆ, ಬೇಡ ಬಿಡು, ಹೀಗೆ ಚೆನ್ನಾಗಿದೆ ಎಂದ ಶಾಸ್ತ್ರಿ. ಚೆನ್ನಾಗಿದೆ, ಇಲ್ಲದೆ ಹೇಗೆ? ಗುಂಡ್ರು ಗೋವಿ ಹಾಗೆ ಊರು ಸುತ್ತಕೊಂಡು ಇರಬಹುದು, ಯಾವ ಜವಾಬ್ದಾರಿ ಕೂಡ ಇಲ್ಲದೆ ಅಲ್ವಾ ಎಂದು ಶಂಕರಶಾಸ್ತ್ರಿಗಳು ಮಗನ ನೋಡಿ ರೇಗಿದರು. ಅಲ್ಲ ಅಪ್ಪಾಜಿ, ನಿಮ್ಮ ಸಮಸ್ಯೆ ಏನು ಅಂತ. ನನಗೆ ಮದುವೆ ಮಾಡಿದರೆ ಹುಡುಗಿ ಜೀವನ ಹಾಳು ಅಂತ ಕೂಡ ನೀವೇ ಹೇಳ್ತೀರಾ, ಈಗ ಮದುವೆ ಆಗಲ್ಲ ಅಂತ ನಾನು ಹೇಳಿದರೆ ಅದಕ್ಕೂ ಬೈತೀರಾ ಎಂದ ಶಾಸ್ತ್ರಿ. ಮಗನೇ, ಒಂದೊಳ್ಳೆ ಕೆಲಸ ಹುಡ್ಕೊಂಡು ಸೇರೋ, ನನಗೂ ಕೂಡ ಮನೆಗೆ ಸೊಸೆ ಬರಬೇಕು, ಮನೆಯಲ್ಲಿ ಮೊಮ್ಮಕ್ಕಳು ಓಡಾಡಬೇಕು ಅಂತೆಲ್ಲ ಆಸೆ ಇದೆ ಎಂದು ತಮ್ಮ ಮನದಾಸೆ ಹೇಳಿಕೊಂಡರು ಅನಸೂಯ.
ಅದೆಲ್ಲ ಹೇಳಿ ಯಾಕಮ್ಮ ಬಾಯಿ ನೋಯಿಸಿಕೊಳ್ತೀಯಾ? ನಿನ್ನ ಮಗನ ಓದು ಮುಗಿದು ಎಷ್ಟು ವರ್ಷ ಆಯಿತು? ಕೆಲಸದ ಬಗ್ಗೆ ಹೇಳಿ ಹೇಳಿ ನನಗೂ ಸಾಕಾಯಿತು. ನಮ್ಮ ಮಾತು ಅಂದರೆ ಅಸಡ್ಡೆ ಅವನಿಗೆ. ಅದಕ್ಕೆ ಹೀಗೆ ಎಂದು ತಮ್ಮ ಅಸಮಾಧಾನ ಹೊರಗಡೆ ಹಾಕಿದರು ಶಾಸ್ತ್ರಿಗಳು. ಅಷ್ಟರಲ್ಲಿ ನೈದಿಲೆ ಮೊಬೈಲ್ ಸದ್ದು ಮಾಡಿದರೆ ಅದನ್ನು ನೋಡಿ ರಿಸೀವ್ ಮಾಡಿದವಳು ಹೇಳಿ ಎಂದಳು ನಗುತ್ತಾ. ಗಂಡನ ಜೊತೆಗೆ ಒಂದಷ್ಟು ಕುಶಲೋಪರಿ ಮಾತನಾಡಿದ ಮೇಲೆ, ಸುಹಾಸ್ ಮದುವೆ ಗೊತ್ತಾಗಿದೆ, ಆದಷ್ಟು ಬೇಗ ದಿನ ಫಿಕ್ಸ್ ಆಗಬಹುದು, ಬೇಗ ಕೆಲಸ ಬಿಟ್ಟು ಬರೋದು ನೋಡಿ ಎಂದಳು. ಏನು, ಸುಧೀಶ್ಗೆ ಮದುವೆನಾ? ಹುಡುಗಿ ಯಾರಮ್ಮ ಎಂದು ನಗುತ್ತಾ ಕೇಳಿದ ಸುಹಾಸ್. ಮದುವೆನೇ, ಹುಡುಗಿ ನಾನು ನೋಡಿದ್ದು ಗೊತ್ತಾ ಎಂದು ಜಂಬದಿಂದ ಹೇಳಿದಳು ನೈದಿಲೆ. ಯಾರಮ್ಮ ಅದು ಹುಡುಗಿ ಎಂದು ಕೇಳಿದ ಸುಹಾಸ್. ನಮ್ಮ ಮನೆಗೆ ಬಾಡಿಗೆಗೆ ಬಂದಿದ್ದಾರೆ ಅಲ್ವಾ, ಅವರೇ, ಆರಿದ್ರ ಎಂದಳು ನೈದಿಲೆ. ಅವಳ ಮಾತು ಮತ್ತೂ ಮುಂದುವರಿಯುತ್ತಿತ್ತು. ಆದರೆ ಶಾಸ್ತ್ರಿ ಮಾತ್ರ ಸೈಲೆಂಟಾಗಿ ಎದ್ದು ನಡೆದಿದ್ದ ಅಲ್ಲಿಂದ. ಮುಂದೆ